ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪುತ್ರನ ಬಗ್ಗೆ ಮಾತನಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಎಚ್ಡಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ, ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ದಳಪತಿ ಕೇಳಿದ್ರು ರಾಕೇಶ್ ಸಿದ್ದರಾಮಯ್ಯ ಯಾಕೆ ವಿದೇಶಕ್ಕೆ ಹೋಗಿದ್ದು ಅನ್ನೋಂಥದ್ದು, ಅಂದ್ರೆ ವಿದೇಶಕ್ಕೆ ಹೋಗಿದ್ದು ಯಾಕೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಅದಕ್ಕೆ ಸಿದ್ದರಾಮಯ್ಯ ಸಿಡಿದು ಬಿದ್ದಿದ್ದಾರೆ. ರಾಕೇಶ್ ಏನಕ್ಕೆ ವಿದೇಶಕ್ಕೆ ಹೋಗಿದ್ದ ಅಂತ ಎಚ್ಡಿಕೆ ಹೇಳಿದ್ದಾರೆ. ಆದರೆ ನನ್ನ ಮಗ ಸತ್ತು ಹೋಗಿ 8 ವರ್ಷ ಆಗಿದೆ, ಇದನ್ನ ಹೀಗೆ ಲಿಂಕ್ ಮಾಡೋದು ಮೂರ್ಖತನ ಅಂತ ಹೇಳಿದ್ದಾರೆ. ಅವರ ಅಣ್ಣನ ಮಗ ಪ್ರಜ್ವಲ್ದು ರೇಪ್ ಕೇಸ್ ಅದು ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಈ ಸರ್ಕಾರಕ್ಕೆ ಈ ಒಂದು ಪ್ರಕರಣವನ್ನು ಜೀವಂತವಾಗಿ ಇಡಬೇಕು ಅನ್ನೋದು ಹೊರತುಪಡಿಸಿ ಅವರಿಗೆ ಇದರಲ್ಲಿ ಇರ್ತಕ್ಕಂಥ ಸತ್ಯಾಂಶ ವಾಸ್ತವಾಂಶಗಳು ಹೊರಗೆ ತರಬೇಕು ಅಂತಕ್ಕಂಥದ್ದು ಇವರು ಯಾರಿಗೂ ಮುಖ್ಯಮಂತ್ರಿಯನ್ನು ಸೇರಿಸ್ಕೊಂಡಾಗಿಲ್ಲ. ಇವತ್ತು ದೇವೇಗೌಡರ ಬಗ್ಗೆನೂ ಪ್ರಶ್ನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು, ನಾನು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರಲೇ. ಹಾಗಿದ್ದರೆ ಇವ್ರ ಮಗ ವಿದೇಶಕ್ಕೆ ಹೋದ್ನಲ್ಲ, ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರು ಪರ್ಮಿಷನ್ ತೊಗೊಂಡೋಗಿದ್ರೆ? ಹಾಗಿದ್ರೆ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ದರು, ಎಷ್ಟು ಜನ ಇದ್ದರು, ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥಕ್ಕೊಂದು ತನಿಖೆ ಯಾಕೆ ಮಾಡಲಿಲ್ಲ? ಯಾತಕ್ಕೆ ಮಾಡಲಿಲ್ಲ? ಅದನ್ನು ಯಾಕೆ ಮುಚ್ಚಿಟ್ರು? ಅದಕ್ಕೆ ಇವರೇ ಕಳಿಸಿದ್ದಾರೆ ಅವ್ರನ್ನ. ಹಾಗಿದ್ರೆ ಪರ್ಮಿಷನ್ ಕೊಟ್ಟು ಇಲ್ಲ ಮಾಡಿ ಅಪ್ಪ, ಅವರೆಲ್ಲ ಇಶ್ಯೂ ಮಾಡಿರೋದು, ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇಶ್ಯೂ ಮಾಡಿರೋದು. ಮಾಡಲಿ, ಕ್ಯಾನ್ಸಲ್ ಮಾಡಲಿ. ನಾನು ಬರೆದ ದಿನಗಳಾಯಿತು, 15 ದಿನಗಳಾಗಿರ್ಬೇಕು. 15 ದಿನಗಳಾಯಿತು ಬರೋದು. ನಾನು ಮೊದಲನೇ ಲೆಟರು, ಎರಡನೇ ಲೆಟರ್ ಪೊಲೀಸ್ನವ್ರು ಬರೆದಿದ್ದಾರೆ, SIT ಅವರು ಬರೆದಿದ್ದಾರೆ. ಇನ್ನು ಏನು ಬರೀಬೇಕಂತ ಅವ್ರಿಗೆ? ಮೊಸರಲ್ಲಿ ಕಲ್ಲು ಹುಡ್ಕೋದು ಮಾಡಕ್ಕೆ ಹೋಗ್ಬಾರ್ದು. ಆಯ್ತಪ್ಪ ಲೇಟ್ ಆಗದೆ ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್. ಈಗ ಇಶ್ಯೂ ಮಾಡಿ, ಈಗ ಕ್ಯಾನ್ಸಲ್ ಮಾಡಿ. ಅವರು ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಅಲ್ಲ, ಅವ್ರು ಕೇಂದ್ರದಲ್ಲಿ ಯಾವಾಗಲೂ ಮಂತ್ರಿ ಆಗಿರಲಿಲ್ಲ, ಈ ಚೀಫ್ ಮಿನಿಸ್ಟರ್ ಆಗಿದ್ರು ಅಷ್ಟೇ. ನೋಡ್ರಿ, ರಾಕೇಶ್ ಸಿದ್ದರಾಮಯ್ಯ ಅವರು ಸತ್ತು 8 ವರ್ಷ ಆಯಿತು. ಈಗ ವಿಚಾರನ ಪ್ರಸ್ತಾಪ ಮಾಡೋದಿದೆಯಲ್ಲ, ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಅವರು 2016ರಲ್ಲಿ ಸತ್ತೋದ. ಈಗ ಎಷ್ಟನೇದು ಇಷ್ಟು? ಈಗ ಅದಕ್ಕೂ ಇದಕ್ಕೂ ಸಂಬಂಧ ಏನು? ಇಲ್ಲಿ ಇವ್ರ ಅಣ್ಣನ ಮಗ ರೇಪ್ ಮಾಡಿದಾನೆ ಅಂತ ಇರೋದು ಕೇಸು. ಇಂಡಿಯನ್ ಪೀನಲ್ ಕೋಡ್